ಈ ನಮ್ಮ ಶಾಲಾ ಶಿಕ್ಷಕರನ್ನ ಬಳಸಿಕೊಂಡು ರಾಜ್ಯದ ಜನರನ್ನ ಜಾತಿ ಹೆಸರಲ್ಲಿ ಕೋತಿ ಮಾಡ್ತಾ ಇರೋ ಒಂದು ದೊಡ್ಡದೊಂದು ಕಾಮಿಡಿ ಪ್ರೋಗ್ರಾಮ್ ನಡೀತಾ ಇದೆ. ಸಾಕಷ್ಟು ಕಡೆ ಏನಾಗಿದೆ ಗೊತ್ತಾ, ಬಚ್ಚಲ ಮನೆಯ ಲೊಕೇಶನ್ ತೋರಿಸಿದೆ. ಆ ಯಪ್ಪ ತೆಗೆದವನೇ ಪ್ರಶ್ನೆಗಳನ್ನ ನೋಡ್ಬೇಕು. ಹಾಗೆ 100ರಲ್ಲಿ 99.99 ಶಿಕ್ಷಕರು ಸರ್ಕಾರಕ್ಕೆ ಬೈಬಾರ್ದ ಬೈಗುಳಗಳನ್ನ ಮನ್ಸಲ್ಲಿ ಹಾಗೂ ಆತ್ಮೀಯರ ಹತ್ರ ಬೈಕೋತಾ ಇದ್ದಾರೆ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ, ಹಾವಾದ್ರೂ ಕಚ್ಚಬಾರ್ದ. ಊರಲ್ಲಿ ಅಂದ್ರೆ ಬೇರೆ ಬೇರೆ ಊರಿಗೆ ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ, ತಮ್ಮ ಸ್ವಂತ ಊರಿಗೆ ಬಂದು ಮಾಡೋಣ ಅನ್ಕೊಂಡಿದ್ರೆ ಅದಕ್ಕೊಂದು ಚಪಡಿ ಬಂಡೆಯನ್ನ ಹಾಕಿದ್ರಲ್ಲ, ಚಪಡಿ ಕಲ್ಲು ಅಂತಾರಲ್ಲ. ಸಿದ್ದರಾಮಯ್ಯನವ್ರು ಹಾಕಿದ್ದಕ್ಕೆ ಕಲ್ಲು ಅನ್ಬೋದು, DCM ಹಾಕಿದ್ರೆ ಬಂಡೆ ಅಂತಿದ್ವಿ. ಜೈ ಶ್ರೀರಾಮ್. ವೆಲ್ಕಮ್ ಟು ಶುಂಠಿ ಕಷಾಯ. ನಾನು ಅಜಿತ್ ಬೊಪ್ನಳ್ಳಿ. ರಾಜ್ಯದ ಮಾನ ಮರ್ಯಾದೆಯನ್ನ ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ. ಈ ನಮ್ಮ ಶಾಲಾ ಶಿಕ್ಷಕರನ್ನ ಬಳಸಿಕೊಂಡು ರಾಜ್ಯದ ಜನರನ್ನ ಜಾತಿ ಹೆಸರಲ್ಲಿ ಕೋತಿ ಮಾಡ್ತಾ ಇರೋ ಒಂದು ದೊಡ್ಡದೊಂದು ಕಾಮಿಡಿ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೆ ಜಾತಿ ಗಣತಿ ಅಂತ ಹೆಸರಿಲ್ಲ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಅಂತ ಹೆಸರನ್ನ ಇಟ್ಟಿದ್ದಾರೆ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಜನ ಆ ಜಾತಿ ಗಣತಿಯಲ್ಲಿ ನಿಮ್ಮ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಹಾಗೆ ಯಾವ ಜಾತಿ ಅಂತಾನು ಬರ್ಸಿದ್ದೀರಾ. ಹಾಗೆ ಈ ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀರಾ. ಸಾಕಷ್ಟು ಜನ ಅದಕ್ಕೆ ಉತ್ತರವನ್ನು ಕೊಟ್ಟಿರಬಹುದು. ಈಗ ಈ ಜಾತಿ ವಿಚಾರದ ಬಗ್ಗೆ, ಜಾತಿ ಗಣತಿಯ ವಿಚಾರದ ಬಗ್ಗೆ, ವಿಶೇಷವಾಗಿ ಪ್ರಶ್ನೆಗಳ ಬಗ್ಗೆ ಸರ್ಕಾರದಲ್ಲೇ ಗೊಂದಲ ಶುರುವಾಗಿದೆ. ಒಬ್ಬೊಬ್ರು ಲೀಡರ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲ. DCM DK ಶಿವಕುಮಾರ್ ಅವ್ರ ಮನೆಗೂ ಕೂಡ ಜಾತಿ ಗಣಿತರು ಹೋಗಿದಾರ. ಆ 60 ಪ್ರಶ್ನೆಗಳನ್ನ ಕೇಳಿಸ್ಕೊಂಡ DKಶಿ ಅವರು ದಿಸ್ ಈಸ್ ಟೂ ಮಚ್ ಅಂತ ಹೇಳಿದ್ದಾರೆ. ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ, ಇಷ್ಟೊಂದು ಸಿಲ್ಲಿಯಾದ ಪ್ರಶ್ನೆಗಳನ್ನ ಕೇಳಿದ್ರೆ ಜನ ಹೇಗೆ ತಾಳ್ಮೆಯಿಂದ ಉತ್ತರಿಸ್ತಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳಿದ್ದು, ಕಾಲಲ್ಲಿರೋದನ್ನ ಕೈಗೆ ಇನ್ನು ಯಾರು ತಗೊಂಡಿಲ್ವಾ ಅನ್ನೋ ಪ್ರಶ್ನೆಯನ್ನ. ಬಸವನಗುಡಿಯಲ್ಲಿ ಆಗಿದೆ. ಏನಪ್ಪ ವಿಚಾರ ಅಂತ ಕೇಳಿದ್ರೆ ಅಲ್ಲಿ ಕೇಳಿದ್ದಾರೆ, ನಿಮ್ಮ ನಂಬರು ಹಾಗೂ ಆಧಾರ್ ಕಾರ್ಡು ಇದೆಲ್ಲ ಕೊಡ್ಬೇಕಾಗತ್ತೆ ಅಂತ. ನಮ್ಮ ಕಾನೂನು ಹೇಳಿತ್ತು, ಕೋರ್ಟ್ ಹೇಳಿತ್ತು, ಯಾರೆಲ್ಲ ಜಾತಿ ಗಣತಿಯನ್ನ ಬಹಿಷ್ಕಾರ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕು ಅಂತ ಇದ್ದೀರೋ ಅವರು ಸ್ವತಂತ್ರರು, ಅದನ್ನ ಮಾಡ್ಲೇಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಆದ್ರೆ ಬಸವನಗುಡಿಯಲ್ಲಿ ಏನಾಗಿದೆ, ಅವ್ರಿಗೆ ಯಾರು ಒತ್ತಡ ಆಯ್ತೋ ಏನೋ, ಈ ಜಾತಿ ಗಣತಿಯನ್ನ ನೀವು ಮಾಡ್ಲೇಬೇಕು, ಆಧಾರ್ ನಂಬರ್ ಕೊಡ್ಲೇಬೇಕು, ನಿಮ್ಮ ಮೊಬೈಲ್ ನಂಬರ್ನ ಕೊಡ್ಲೇಬೇಕು, OTP ಬರುತ್ತೆ ನಮ್ಗೆ ಹೇಳಲೇಬೇಕು ಅಂತ ಗಂಟು ಬಿದ್ದಿದ್ದಾರೆ. ಅವಾಗ್ಲೇ ಹೇಳ್ದಂಗೆ ಜನ ಬಾರಿಸೋದೊಂದು ಬಾಕಿ. ಆ ತರ ಈ ಸೋಪು ಶಾಂಪು ಇಲ್ಲದೆ ತೊಳೆದು ಮನೆಗೆ ಕಳಿಸಿದ್ದಾರೆ. ಸೊ ನಮ್ಮ ಜಾತಿ ಗಣತಿಯನ್ನ ಮಾಡ್ತಾ ಇರೋ ಶಿಕ್ಷಕರಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ರ? ಖಂಡಿತ ಇಲ್ಲ. ಈ ಜಾತಿ ಗಣತಿ ಸಲುವಾಗಿ ಒಂದಲ್ಲ ಎರಡಲ್ಲ 3 ಅಪ್ಲಿಕೇಶನ್ ಅನ್ನ ನಮ್ಮ ಸರ್ಕಾರ ಮಾಡಿತ್ತು. ಅದು ಎಷ್ಟೊತ್ತು ಉಸಿರಾಡುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಒಂದೊಂದ್ಸಲ ಸರ್ವರ್ ಡೌನ್ ಆದ್ರೆ 2-3 ತಾಸು ಹೋಗೋದು. ಹಾಗೆ ಪೃಥಾ ಅಂತ ಒಂದು ಆಪ್ ಅನ್ನ ಕೊಟ್ಟಿದ್ರು. ಆ ಆಪ್ ಅಲ್ಲಿ ಈಗ ನಿಯುಕ್ತಿಗೊಂಡಿರೋ ಒಬ್ರು ಟೀಚರ್ ಇರ್ತಾರಲ್ಲ, ಅವ್ರದ್ದು ID ಹಾಕಿದ್ರೆ ಇನ್ನು ಯಾವೆಲ್ಲ ಮನೆಯನ್ನ ನೀವು ಮುಗಿಸಬೇಕು ಅಂತ ಅಲ್ಲಿ ಲೊಕೇಶನ್ಗಳು ಬರ್ತವೆ. UHID ಅಂತ ಸಿಗುತ್ತೆ. ಅದ್ರ ಥ್ರೂ ಹೋದ್ರೆ ಆ ಮನೆಗೆ ಹೋಗಬಹುದು ಅಂತ ಅದನ್ನ ಗೂಗಲ್ ಮ್ಯಾಪ್ಗೆ ಲಿಂಕ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ಗೆ ಏನಾದ್ರು ಗೂಗಲ್ ಮಂದಿ ಬಂದು ನೋಡ್ಬಿಟ್ರೆ ಕೈಯಲ್ಲ ಕಾಲು ಮುಗಿದು ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಯಾಕೆಂದ್ರೆ 3 ಬೇರೆ ಬೇರೆ ಮನೆಯ ಅಡ್ರೆಸ್ಗಳನ್ನ ಒಂದಕ್ಕೆ ಲಿಂಕ್ ಮಾಡಲಾಗಿದೆ. ID ಬೇರೆ ಇರುತ್ತೆ, ಮನೆ ಹೆಸರು ಬೇರೆ ಇರುತ್ತೆ, ಆದ್ರೆ ಮ್ಯಾಪ್ ಕರ್ಕೊಂಡ್ಬಂದು ನಿಲ್ಸೋದು ಅದೇ ಕಡೆಯಲ್ಲಿ. ಸಾಕಷ್ಟು ಕಡೆ ಏನಾಗಿದೆ ಗೊತ್ತಾ, ಬಚ್ಚಲ ಮನೆಯ ಲೊಕೇಶನ್ ತೋರಿಸಿದೆ. ಹಾಗೆ ಹಳ್ಳಿಗಳಲ್ಲಿ ಈ ಕುರಿ ಹಟ್ಟಿ ಇರುತ್ತಲ್ಲ, ಅದರ ಜಾಗವನ್ನ ತೋರಿಸಿದೆ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ, ನನ್ನ ಕಣ್ಣಾರ ನೋಡಿದ್ದೀನಿ. ನನಗೆ ದೊಡ್ಡ ಕಾಮಿಡಿ ಅನ್ಸೋದು, ಈ ಕಾಂಗ್ರೆಸ್ ಅಲ್ಲಿನ ಈ ಜಾತಿ ಗಣತಿ ಬಗ್ಗೆ ಇರುವ ಭಿನ್ನಾಭಿಪ್ರಾಯ ಮುಂಚಿನಿಂದಲೂ ಇತ್ತು. ಈ ಒಕ್ಕಲಿಗ ಶಾಸಕರು, ಲಿಂಗಾಯತ ಶಾಸಕರು, ಸಚಿವರೆಲ್ಲರೂ ಕೂಡ, ಅಂದ್ರೆ ಎಲ್ಲಾ ಪಕ್ಷದವರು ಸೇರ್ಕೊಂಡು ಮುಂಚೆ ಒಂದು ವರದಿ ಬಂದಿತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಲೇಬಾರದು, ಅದು ಸಿಕ್ಕಾಪಟ್ಟೆ ಅವೈಜ್ಞಾನಿಕವಾಗಿದೆ ಅಂತ ಒಕ್ಕಲಿಗ ನಾಯಕರ ಕಡೆಯಿಂದ DK ಶಿವಕುಮಾರ್ ಇದ್ರು, R ಅಶೋಕ್ ಇದ್ರು, ಅಶ್ವಥ್ ನಾರಾಯಣ್ ಇದ್ರು, ಹಾಗೆ ಬೇರೆ ಬೇರೆ
ಈ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ಇದ್ರು, ಅವರು ಸಿಗ್ನೇಚರ್ ಮಾಡಿ ಅಲ್ಲೆಲ್ಲೋ ಕಳಿಸಿದ್ರಂತೆ. ಅದೇ ತರ ಲಿಂಗಾಯತ ಲೀಡರ್ಗಳಲ್ಲೂ ಕೂಡ ಎಲ್ಲಾ ಪ್ರಮುಖ ಪಕ್ಷದ ಪ್ರಮುಖ ನಾಯಕರು ಕೂಡ ಇದ್ರು, ಮಾಜಿ ಸಿಎಂಗಳು ಇದ್ರು, ಹಾಗೆ ಈಗ ಇರುವ ಸರ್ಕಾರದ್ದೇ ಅಲ್ಲಿಯ ಸಚಿವರು ಇದ್ರು. ಅಲ್ಲಿಂದಲೇ ಶುರುವಾಗಿತ್ತು. ಆದ್ರೆ ಈ ಜಾತಿ ಸಮೀಕ್ಷೆ ಆಗ್ಲೇಬೇಕು ಅಂತ ಸಿದ್ದರಾಮಯ್ಯವರು ಪಟ್ಟು ಬಿದ್ರಲ್ಲ, ಆತುರವಾಗಿ 60 ಕ್ವಶನ್ಗಳನ್ನ ಯಾರ ಕುತ್ತಿಗೆ ಮೇಲೆ ಕಾಲಿಟ್ಟು ತೆಗೆಸಿದ್ರೋ ಗೊತ್ತಿಲ್ಲ. ಆ ಯಪ್ಪ ತೆಗೆದವನೇ ಪ್ರಶ್ನೆಗಳನ್ನ ನೋಡ್ಬೇಕು. ಸರ್ಕಾರದಿಂದ ಯಾರೊಬ್ಬರು ಕೂಡ ಆ ಪ್ರಶ್ನೆಯನ್ನ ಹೇಗಿದಾವೆ ಪ್ರಶ್ನೆಗಳು, ಇದು ಸೂಕ್ತವ ಅನ್ನೋದನ್ನು ಕೂಡ ನೋಡೋಕೆ ಟೈಮ್ ಇರ್ಲಿಲ್ವೇನೋ. ಯಾಕೆಂದ್ರೆ ಅಷ್ಟು ಅಜೀಬಾಗಿ, ಅಷ್ಟೊಂದು ಅಂದ್ರೆ ಇದು ಯೂಸ್ಲೆಸ್ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆಗಳನ್ನ ಹೋಗಿ DCMಗೆ ಕೇಳಿದ್ದಾರೆ. ಗಣತಿ ಅಂದ್ರೆ ಅವರು ಭಾಗಿಯಾಗ್ಲೇಬೇಕಲ್ಲ, ಅವರದೇ ಸರ್ಕಾರ ಆದೇಶವನ್ನ ಕೊಟ್ಟಿದೆಯಲ್ಲ, ಅವರು ಸರ್ಕಾರದೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯಕ್ಕೆ ಅವರೊಬ್ಬ ನಾಗರಿಕ ಅಲ್ಲ. ಹಾಗಾಗಿ ಹೋಗಿ DCMಗೆ ನಿಮ್ಮ ಮನೆಯಲ್ಲಿ ಕೋಳಿ ಎಷ್ಟಿದೆ ಅಂತ ಕೇಳಿದಿರಲ್ಲ, ನೀವು ಕೇಳಬೇಕಿತ್ತು. ಸರ್ ಕೋಳಿ ಅಂತ ಹಾಕ್ಬಿಟ್ಟಿದ್ದಾರೆ, ನಿಮ್ಗಾಗಿ ಸ್ಪೆಷಲ್ ಪ್ರಶ್ನೆಯನ್ನ ಕೇಳ್ತೀವಿ, ನಿಮ್ಮನೇಲಿ ಎಷ್ಟು ಕೋಳಿ ಅಲ್ಲ ಎಷ್ಟು ಕೋಟಿ ಇದೆ ಅಂತ. ಆಗ ಒಂದು ಪ್ರಾಪರ್ ಉತ್ತರ ಬಂದಿರೋದು. ಪಾಪ ಅವರು ಒಕ್ಕಲಿಗ ಒಂದು ಸಮುದಾಯದಿಂದ ಬಂದಿರಬಹುದು, ಅವರ ಫ್ಯಾಮಿಲಿ ಕೃಷಿಯಲ್ಲೇ ಇರಬಹುದು, ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಸಾಕಣೆ ಎಲ್ಲವೂ ಕೂಡ ಈ ಒಕ್ಕಲಿಗತನದ ಭಾಗವೇ ಆಗಿರಬಹುದು. ಆದ್ರೆ ಈಗ ಅವರು ಫುಲ್ ಟೈಮ್ ಪೊಲಿಟಿಷಿಯನ್, ಅವ್ರಿಗೆ ಯಾವ ಪ್ರಶ್ನೆಯನ್ನ ಕೇಳಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಲ್ಲ. ಅವ್ರು ಬೆಂಗಳೂರಲ್ಲಿ ಇದ್ಕೊಂಡು ಕೋಳಿ ಸಾಕಾಗತ್ತೇನ್ರಿ? ಸಾಧ್ಯವೇ ಇಲ್ಲ. ಅವರ ಚೇಲಾಗಳನ್ನ ಸಾಕದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ಕೋಳಿ, ಕುರಿ, ಹಸು ತನ್ಕೊಂಡು ಸಾಕಾಗತ್ತಾ? ಹೋಗಿ ಅವರಿಗೆ ಇಂಥ ಪ್ರಶ್ನೆ ಕೇಳಿ DCM ಅನ್ನ ಗರಂ ಮಾಡಿದಿರಲ್ಲ, ಅವರು ಹೇಳಿದ್ರಲ್ಲಿ ಏನೂ ತಪ್ಪೇ ಇಲ್ಲ. ಇದನ್ನ ಜನಸಾಮಾನ್ಯರಿಗೆ ಕೇಳಿದ್ರೆ ಅವ್ರಿಗೆ ಏನಾಗ್ಬೋದು ಅಂತ. ಹಾಗೆ ಆ ಕಾಂಗ್ರೆಸ್ ಅಲ್ಲೇ ಕೂಡ ತುಂಬಾ ಭಿನ್ನ ರಗಗಳು ಬರ್ತಾ ಇದೆ. ಈ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಅದು ಜಾತಿ ಗಣತಿಯನ್ನ ಅಂದ್ರೆ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳದೇ ಇರೋದು, ಉತ್ತರವನ್ನ ಕೊಡದೇ ಇರೋದು, ಅದೊಂಥರ ಕಾನೂನು ವಿರುದ್ಧ ಇರುವಂತಹ ಒಂದು ಪ್ರಕ್ರಿಯೆ ಅಂತ. ಆದ್ರೆ ಇದೇ ಕೋರ್ಟ್ ಹೇಳಿತ್ತು, ನೀವು ಬೇಕಾದ್ರೆ ಮಾಡಿಸಿ, ಇಲ್ಲ ಅಂದ್ರೆ ಇಲ್ಲ, ಯಾರ ಒತ್ತಡವೂ ಇಲ್ಲ ಅಂತ. ಸೊ ಸಾಕಷ್ಟು ಗೊಂದಲದ ಗೂಡಲ್ಲಿ ಈ ಜಾತಿ ಗಣತಿ ಅನ್ನೋ ಸಂಭ್ರಮ ನಡೀತಾ ಇದೆ. ಇನ್ನು ಟೀಚರ್ಸ್ಗಳ ಪಾಡಂತೂ ಹೇಳೋದೇ ಬೇಡ, ಕೇಳೋದೇ ಬೇಡ. ಒಂದೊಂದ್ ಕಡೆ ಹೋದ್ರೆ ಒಂದೊಂದು ಸಮಸ್ಯೆ. ಮೊದಲನೇದಾಗಿ ಅವಾಗಲೇ ಹೇಳಿದೆ ನಾನು, ಈ ಅಪ್ಲಿಕೇಶನ್ಗಳು ಎಷ್ಟು ವರ್ಕ್ ಆಗುತ್ತೆ, ಹೇಗೆ ಸಮರ್ಥವಾಗಿದೆ ಅಂತ. ದೇವರಾಣೆ ಅಪ್ಲಿಕೇಶನ್ ರೆಡಿ ಮಾಡಿದವ್ರು ಈಗ ಎಲ್ಲಿದಾರೋ ಹೇಗಿದಾರೋ ಅವ್ರು ಮಾತ್ರ ಆರಾಮಾಗಿರ್ಲಿ. ಯಾಕೆಂದ್ರೆ ಇಡೀ ಕರ್ನಾಟಕದ ಶಿಕ್ಷಕ ವೃಂದಕ್ಕೆ ಅವರು ಕೊಟ್ಟಂತಹ ಕಾಟ ಅಷ್ಟಿಷ್ಟಲ್ಲ. ಅಪ್ಲಿಕೇಶನ್ ಆಯ್ತಾ, ಅದಕ್ಕೆ ಪ್ರಾಪರ್ ಆದ ಟ್ರೈನಿಂಗ್ ಕೊಟ್ಟಿದ್ರ? ಖಂಡಿತ ಇಲ್ಲ. ಸ್ಮಾರ್ಟ್ ಫೋನ್ಗೆ ತುಂಬಾ ಜನ ಅಪ್ಡೇಟ್ ಆಗಿರಲ್ಲ. ಶಿಕ್ಷಕರ ಕೆಲಸ ಬೆಳಗ್ಗೆ 9ಕ್ಕೆ ಹೋಗೋದು, ಸಂಜೆ ಬರೋದು, ಮಧ್ಯ ಅಲ್ಲಿ ಸ್ಕೂಲಲ್ಲೇ ಇರೋದು. ತುಂಬಾ ಜನ ಸ್ಮಾರ್ಟ್ ಫೋನ್ಗಳು, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡೋದು, ಫಿಲ್ ಮಾಡೋದು, ಇದು ಯಾವುದು ಕೂಡ ಅಪ್ಡೇಟ್ ಆಗಿರಲ್ಲ. 2 ದಿವಸ ಟ್ರೈನಿಂಗ್ ತಗೊಂಡಿದೀವಿ ಅಂತ ಹೇಳ್ತಾರಲ್ಲ, ಅರ್ರಿ ಆ 2 ದಿವಸದ ಟ್ರೈನಿಂಗ್ ಅಲ್ಲಿ ಇಷ್ಟು ದಿವಸದ ಒಂದು ದೊಡ್ಡ ಪ್ರಕ್ರಿಯೆಯನ್ನ, ಜಾತಿ ಗಣತಿಯ ಸಂಭ್ರಮವನ್ನ ಕಂಪ್ಲೀಟ್ ಮಾಡಕ್ಕಾಗುತ್ತಾ? ಖಂಡಿತ ಇಲ್ಲ. ಹಾಗೆ ಕೊಟ್ಟಿರುವ ಐಡಿಗಳಿಗೂ ಆ ಲೊಕೇಶನ್ಗಳಿಗೂ ಸಂಬಂಧವೇ ಇಲ್ಲ. ಹೀಗಾಗಿ ಇದೆಲ್ಲ ಜವಾಬ್ದಾರಿ ಸರ್ಕಾರವೇ ತಗೋಬೇಕಾಗುತ್ತೆ. ಹಾಗೆ 100ರಲ್ಲಿ 99.99 ಶಿಕ್ಷಕರು ಸರ್ಕಾರಕ್ಕೆ ಬೈಬಾರ್ದ ಬೈಗುಳಗಳನ್ನ ಮನ್ಸಲ್ಲಿ ಹಾಗೂ ಆತ್ಮೀಯರ ಹತ್ರ ಬೈಕೋತಾ ಇದ್ದಾರೆ. ಯಾಕೆಂದ್ರೆ ದಸರಾ ಹಬ್ಬ ಅಂತ ಕಾಯ್ತಾ ಇರ್ತಾರೆ. ದಸರಾದ ಸಂಭ್ರಮವನ್ನ ಮನೆಯವ್ರ ಜೊತೆಗೆ, ನೆಂಟರುಗಳ ಜೊತೆಗೆ, ಊರಲ್ಲಿ ಅಂದ್ರೆ ಬೇರೆ ಬೇರೆ ಊರಿಗೆ ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ, ತಮ್ಮ ಸ್ವಂತ ಊರಿಗೆ ಬಂದು ಮಾಡೋಣ ಅನ್ಕೊಂಡಿದ್ರೆ ಅದಕ್ಕೊಂದು ಚಪಡಿ ಬಂಡೆಯನ್ನ ಹಾಕಿದ್ರಲ್ಲ, ಚಪಡಿ ಕಲ್ಲು ಅಂತಾರಲ್ಲ, ಸಿದ್ದರಾಮಯ್ಯನವ್ರು ಹಾಕಿದ್ದಕ್ಕೆ ಕಲ್ಲು ಅನ್ಬೋದು, DCM ಹಾಕಿದ್ರೆ ಬಂಡೆ ಅಂತಿದ್ವಿ. ಆ ಚಪಡಿ ಕಲ್ಲು ಬಿದ್ಮೇಲೆ ಯಾರಿಗಾದ್ರೂ ಬೇಜಾರಾಗಲ್ವಾ? ಮೇಲಿಂದ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ಆಗ್ತಾ ಇದೆ. 12 ತಾಸುಗಳ ಕೆಲಸ ಮಾಡಿದ್ರು ಕೂಡ ಅವರು ಕೊಟ್ಟ ಒಂದು ನಿಗದಿತ ಸಮಯದಲ್ಲಿ ಮನೆಗಳು ಮುಗೀತಾವ? ಇದ್ರ ಬಗ್ಗೆ ಡೌಟ್ ಇದೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಒಂದು 2 ದಿವಸದಿಂದ ಶುರುವಾಗಿದೆಯಂತೆ. 250, 260, 280 ಮನೆಗಳು ಟಾರ್ಗೆಟ್ ಅಂತೆ. ಒಬ್ಬರಿಗೆ 60 ಕ್ವಶನ್ ಅಂದ್ರೆ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅನ್ಕೊಳ್ಳಿ, 240 ಕ್ವಶನ್ ನ ಕೇಳ್ಬೇಕು. ವಿಚಿತ್ರ ಪ್ರಶ್ನೆಗಳು. ನಿಮ್ಮಲ್ಲಿ ಚಿನ್ನ ಎಷ್ಟಿದೆ? ನಿಮ್ದು ಕೋರ್ಟ್ ಅಲ್ಲಿ ಏನಾದ್ರು ಕೇಸ್ ಇದೆಯಾ? ಇದೆಲ್ಲವೂ ಕೂಡ ಜಾತಿ ಗಣತಿಯಲ್ಲಿ ಸರ್ಕಾರ ಏನಾದ್ರು ಸಾಲ್ವ್ ಮಾಡುತ್ತಾ? ಅದಿಲ್ಲ ಅಂದ್ರೆ ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಜಾತಿಯಲ್ಲಿ ತೋರಿಸಿಕೊಳ್ಳೋಕೆ ಇಷ್ಟಪಡ್ತೀರಾ ಅದನ್ನ ಫಿಲ್ ಮಾಡಿ. ಇಷ್ಟು ಹೇಳಿದ್ರೆ ಮುಗ್ದಿರೋದು. ಆ 60 ಕ್ವಶನ್ಗಳಿಂದ ಅಲ್ಲಿ ಮನೆಯಲ್ಲಿ ಪ್ರಶ್ನೆ ಕೇಳೋರ್ದು ತಾಳ್ಮೆ ಇರಲ್ಲ, ಅಲ್ಲಿ ಗಣತಿ ಮಾಡೋರ್ದು ತಾಳ್ಮೆ ಇರಲ್ಲ.
ಎಲ್ಲಾ ಕಡೆ ಸಮರ್ಪಕವಾದ ಈ ಸಾರಿಗೆ ವ್ಯವಸ್ಥೆ ಇದೆಯಾ? ಅದರ ಬಗ್ಗೆ ನಮ್ಮ ಸರ್ಕಾರ ಯೋಚನೆ ಮಾಡಿಲ್ಲ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಇಂಟರ್ನೆಟ್ ವ್ಯವಸ್ಥೆ ಸೂಕ್ತವಾಗಿ ಇದೆಯಾ? ಖಂಡಿತ ಇಲ್ಲ. ಇಲ್ಲಿ ಪ್ರಶ್ನೆ ಕೇಳಬೇಕು, ಅಲ್ಲಿ ಮರ ಹತ್ಕೊಂಡು ಉತ್ತರವನ್ನ ಅಪ್ಲೋಡ್ ಮಾಡಬೇಕು. ಇಂಥ ದೈನಸಿ ಸ್ಥಿತಿ ಸಾಕಷ್ಟು ಕಡೆ ಆಗಿದೆ. ಶಿಕ್ಷಕರನ್ನ ದೇವರು ಅಂತೀವಿ, ದೇವರನ್ನ ನಾಯ್ಪಾಡು ಮಾಡಾಕಿದಿರಲ್ರಿ. ಇಂಥ ಸರ್ಕಾರಕ್ಕೆ ಏನ್ ಹೇಳೋಣ? ಏನ್ ಹೇಳೋಕ್ಕೂ ಆಗಲ್ಲ. ಯಾಕೆಂದ್ರೆ ಈ ಮೀಸಲಾತಿ ಅಥವಾ ಜಾತಿ ಗಣತಿ ವಿಚಾರಕ್ಕೆ ಏನು ಒಂದು ರಾಜಕೀಯ ನಡೀತಾ ಇದೆಯಲ್ಲ, ಈ ಜಾತಿ ಗಣತಿ ವರದಿ ಏನೇ ಬಂದ್ರು ಕೂಡ ಯಾವುದೇ ಜಾತಿಯವರು ಈ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯಲ್ಲಿ ಇಂಥ ಜಾತಿಯವರೇ ಜಾಸ್ತಿ ಇದ್ದಾರೆ, ಇಂಥ ಜಾತಿಯವರು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ನಾಳೆ ಸ್ವಪಕ್ಷದವರ ವಿರೋಧವನ್ನ ಎದುರಿಸಿ ತಮ್ಮ ಇರಾಬರ ತಾಕತ್ತು ದಮ್ಮು ಎಲ್ಲವನ್ನ ತೋರಿಸಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ತಾರ? ಒಂದು ವೇಳೆ ಮಾಡಿದ್ರು ಅನ್ಕೊಳ್ಳಿ, ಆ ಜಾತಿಯವರಿಗೆ ಏನಾಗುತ್ತೆ? ಇವರಿಂದ ಏನಾದ್ರು ಮೀಸಲಾತಿ ಕೊಡ್ಬೋದ? ಮೀಸಲಾತಿಯನ್ನ ಮೇಲಿಂದ ಉದುರಿಸ್ಕೊಳಕ್ಕೆ ಆಗಲ್ಲ, ತಪಸ್ಸಿಗೆ ಕೂತು ದೇವರಿಂದ ಈಸ್ಕೊಳಕ್ಕೆ ಆಗಲ್ಲ. ಈಗಿರುವ ಜಾತಿಗಳದ್ದೇ ಅಲ್ಲಿ ಇಲ್ಲಿ 1-2% ಕಸದು ಇಲ್ಲಿಗೆ ಕೊಡ್ಬೇಕಾಗುತ್ತೆ. ಆಮೇಲೆ ರಾಜ್ಯದಲ್ಲಿ ಏನಾಗುತ್ತೆ? ಆ ಜಾತಿಯವರು, ಆ ಜಾತಿಯ ಮಠಾಧಿಪತಿಗಳು ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ಒಂದು ದೊಡ್ಡ ಮರ ಬೀಳ್ತಾ ಇದೆ ಅನ್ಕೊಳ್ಳಿ, ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಮೇಲೆ ಬಿದ್ರೆ ಅದಕ್ಕೆ ಹಣೆ ಬರಹ, ದುರಾದೃಷ್ಟ ಅಂತ ಕರೀತಾರೆ. ಆದ್ರೆ ಒಂದು ದೊಡ್ಡ ಮರವನ್ನ ತುಂಬಾ ಹೊತ್ತು ಕೊಡ್ಲಿಂದ ಕಡ್ದು ಇನ್ನೇನ್ ಬೀಳುತ್ತೆ ಅನ್ನುವಾಗ ನಾವೇ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಅದನ್ನ ಗಾಂಚಲಿ ಅಂತ ಕರೀತಾರೆ. ಈ ಗಾಂಚಲಿಯನ್ನ ಸರ್ಕಾರ ಮಾಡಿದೆ. ಕರ್ನಾಟಕದ ಅಥವಾ ಯಾವುದೇ ಸರ್ಕಾರದ ಅತಿ ದೊಡ್ಡ ವರ್ಕಿಂಗ್ ಫೋರ್ಸ್ ಶಿಕ್ಷಕರು ಅವರ ನೆಮ್ಮದಿಯನ್ನ ಹಾಳು ಮಾಡಿದೆ, ಅವರ ಮನೆಯವರ ನೆಮ್ಮದಿಯನ್ನ ಹಾಳು ಮಾಡಿದೆ. ಹಾಗೆ ಅವರ ಶಾಪವನ್ನ ದಿನನಿತ್ಯ ತಿಂತಾ ಇದೆ. ಅಲ್ಲಿಗೆ ಹೋದ್ರೆ ಒಂದ್ ಮನೆಯಲ್ಲಿ ಕುಡುಕರ ಸಮಸ್ಯೆ, ಮೇಡಮ್ ನಮ್ಮನೆಗೆ ಬಂದಿದ್ರ, ನೀವು ಬಂದಿರ್ಲಿಲ್ವಾ ಅಂತ ಕೇಳ್ತಾರಂತೆ. ಇನ್ನೊಂದ್ ಕಡೆ ಹೋಗಿ ನಾಯಿ ಕಚ್ಚಿಸ್ಕೊಂಡ್ ಬಂದಿದ್ದಾರೆ. ಅವರಿಗೆ ಭದ್ರತೆ ಇಲ್ಲ, ಸಾರಿಗೆ ಬಗ್ಗೆ ಆಲೋಚನೆ ಇಲ್ಲ, ಇಂಟರ್ನೆಟ್ ಇಲ್ಲ, ಹಾಗೆ ಪ್ರಾಪರ್ ಟ್ರೈನಿಂಗ್ ಇಲ್ಲ. ಇದೆಲ್ಲ ಸೌಲಭ್ಯವನ್ನ ಕೊಡದೇನೆ ಅವರಿಗೆ ಟಾರ್ಗೆಟ್ ಅಂತೆ. ಅದನ್ನ ಅವರು ಮೀಟ್ ಆಗಿಲ್ಲ ಅಂದ್ರೆ ಅವರಿಗೆ ನೋಟಿಸ್ ಅನ್ನ ಕೊಡೋದಂತೆ. ಅರ್ರೇ, ಇಂಥ ಸರ್ಕಾರ ಯಾವುದೇ ರಾಜ್ಯದಲ್ಲೂ ಕೂಡ, ನಮ್ಮ ಶತ್ರು ರಾಜ್ಯಕ್ಕೂ ಕೂಡ ಇಂಥ ತಲೆ ಕೆಟ್ಟ ಅಂದ್ರೆ ತಲೆ ಮಾಸಿದ ಸರ್ಕಾರ, ಪ್ಲಾನಿಂಗ್ ಅನ್ನೋದು ಏನು ಅಂತ ಗೊತ್ತಿಲ್ಲದಿರೋ ಸರ್ಕಾರ ಯಾವ ರಾಜ್ಯಕ್ಕೂ ಕೂಡ ಬರೋದೇ ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ. ಈ ಗ್ಯಾಪಲ್ಲಿ ನಮ್ಮ ಸಿದ್ದರಾಮಯ್ಯನವರು ಈಗ ಬಸವಣ್ಣನವರ ಒಂದು ಜಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೆಸರಿಡಬೇಕು ಅಂತ ಕೇಂದ್ರಕ್ಕೆ ಪತ್ರ ಬರೀತಾರಂತೆ. ಅದರಂತೆ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಈ ಸಿದ್ದರಾಮಯ್ಯನವ್ರು ಏನಾದ್ರು ಸೀಳಿದ್ರೆ ಅಂದ್ರೆ ಎದೆಯನ್ನ ಸೀಳಿದ್ರೆ ಒಳಗಡೆ ಬಸವಣ್ಣನೇ ಕಾಣೋದು ಅಂತ. ಅದನ್ನೆಲ್ಲ ನೋಡಿದಾಗ ನಮ್ಮ ಜನ ಅನ್ಕೊಂಡಿದ್ದಾರೆ, ಈ ಜಾತಿಗಳ ಮಧ್ಯ ಕಂದಕವನ್ನ ತೊಡೆದು ಹಾಕೋಕೆ ಬಂದ ಬಸವಣ್ಣ ಎಲ್ಲಿ? ಜಾತಿ ಮಧ್ಯ ಕಂದಕವನ್ನ ಜಾಸ್ತಿ ಮಾಡಿ ಜಾತಿ ಗಣತಿ ಹೆಸರಲ್ಲಿ ಕರ್ನಾಟಕವನ್ನ, ಅಲ್ಲಿಯ ಶಾಂತಿಯನ್ನ ಒಡೆದು ಹಾಕ್ತಾ ಇರೋ ಸಿದ್ದಣ್ಣ ಎಲ್ಲಿ ಅಂತ. ಇದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಒಂದು ನೇರವಾದ ಪ್ರಶ್ನೆ ಕೇಳಬೇಕು. ಏನಂದ್ರೆ, ನೀವು ಯಾವುದೋ ಒಂದು ಜಾತಿಯಿಂದ CM ಆಗಿದ್ದಲ್ಲ, ನಿಮಗೆ ಎಲ್ಲಾ ಜಾತಿಯವರು ಕೂಡ ಓಟನ್ನ ಹಾಕಿದ್ದಾರೆ, ಹಾಗೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದ್ರೆ ನೀವು ಕುರುಬರ ಒಂದು ಸಮುದಾಯದ ಸಮಾವೇಶಕ್ಕೆ ಹೋಗ್ತೀರಿ, ಅಲ್ಲಿ ಮಾತಾಡ್ತೀರಿ. ನೀವು ಯಾರು ಕೂಡ ಜಾತಿ ಗಣತಿಯಲ್ಲಿ ಕುರುಬ ಅಂತ ಬರ್ಸಿದ್ರೆ ಸಾಕು, ಉಪಜಾತಿಯಾದ ಕಾಡು ಕುರುಬ, ಜೇನು ಕುರುಬ, ಹಾಲು ಪಂಥ, ಸಂಚಾರಿ ಕುರುಬ, ಈ ತರದ್ದು ಯಾವುದೂ ಬರೆಸ್ಬೇಡಿ ಅಂತ ಹೇಳ್ತೀರಿ. ಅದೇ ತರ ನೀವು ಬೇರೆ ಎಲ್ಲ ಜಾತಿಗಳಿಗೆ ಒಂದು ಸಂದೇಶವನ್ನ ಕೊಡ್ಬೋದಿತ್ತಲ್ಲ. ಪ್ರತಿ ಸಮಾವೇಶಕ್ಕೆ ಬಂದು ಕೊಡಕ್ಕಾಗಲ್ಲ ಅಂತ ನಮಗೂ ಗೊತ್ತಿದೆ, ನಾವೇನು ದಡ್ರಲ್ಲ. ಅಂದ್ರೆ ಈಗ ಒಂದು ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಅಪ್ಡೇಟ್ಗಳನ್ನ ನೀವು ಕೊಡ್ತಾ ಇರ್ತೀರಿ. ಅದೇ ತರ ಅಲ್ಲಿಗೆ ಬಂದು ನಮ್ಮ ಎಲ್ಲಾ ಜಾತಿಯವರು ಕೂಡ ನಿಮ್ಮ ಧರ್ಮ ಹಾಗೂ ಜಾತಿ ಇಷ್ಟೇ ಬರೆಸಿದ್ರೆ ಸಾಕು, ಉಪಜಾತಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ಅದನ್ನ ಬರೆಸುವ ಉದ್ದೇಶ ಅಥವಾ ಅಗತ್ಯತೆ ಇಲ್ಲ ಅಂತ ಹೇಳಬಹುದಿತ್ತು ನೀವು ಜಾತ್ಯತೀತ CM ಆಗಿದ್ರೆ. ಆದ್ರೆ ಬೇರೆ ಬೇರೆ ಜಾತಿಗಳ ಬೇರೆ ಬೇರೆ ಜಾತಿಗಳ ಹಿತಾಸಕ್ತಿನ ಮರೀತೀರಾ. ಕುರುಬ ಸಮುದಾಯದ ಸಮಾವೇಶದಲ್ಲಿ ನೀವು ಕುರುಬ ಅಂತ ಬರೆಸಿದ್ರೆ ಸಾಕು, ಉಪಜಾತಿಗಳನ್ನ ಬರೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಲ್ಲ. ನಿಮ್ಮನ್ನ ಜಾತ್ಯತೀತ CM ಅಂತ ಈ ಕರ್ನಾಟಕ ಜನ ಒಪ್ಕೊಳಕ್ಕಾಗತ್ತ? ಖಂಡಿತ ಒಪ್ಕೊಳಕ್ಕಾಗೋದಿಲ್ಲ. ಒಪ್ಕೊಂಡವರಿಗೆ ರಾಹುಲ್ ಗಾಂಧಿಯಷ್ಟು ಕೂಡ ಬುದ್ಧಿ ಇಲ್ಲ. ಇದೇ ರೀತಿ ಇನ್ನೊಂದಿಷ್ಟು ಘಾಟು ಹಾಗೆ ಸ್ವೀಟ್ ಇರುವಂತಹ ಕಷಾಯಕ್ಕಾಗಿ ಇನ್ಸೈಟ್ರೇಷನ್ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರಲ್ಲ ಅಲ್ಲಿ ಗಂಟೆ ಐಕಾನ್ ಇರುತ್ತಲ್ಲ, ಅದನ್ನ ಇರಬರ ತಾಕತ್ತಾಕಿ ಜಾತಿ ಗಣತಿ ಮಾಡ್ಕೊಂಡು ನಮ್ಮ ಕನ್ನಡಿಗರನ್ನ
ಕೋತಿ ಮಾಡ್ತಾವ್ರನ್ನ ನೆನಪು ಮಾಡ್ಕೊಂಡು ಆ ಕೋಪದಲ್ಲಿ ಬೇಕಾದ್ರೂ ಬೆಲ್ ಐಕಾನನ್ನ ಟಣಾಳ್ ಅಂತ ಹೊಡೀರಿ. ಮತ್ತೆ ಸಿಗೋಣ. ಜೈ ಶ್ರೀರಾಮ್.